ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈಕೆ ಮಾಡಿದ ಪಾಪಗಳು ಅಪಾರವಾಗಿದ್ದರೂ ಇವನ್ನು ಕ್ಷಮಿಸಲಾಗಿವೆ. ಈಕೆ ತೋರಿಸಿರುವ ಅಧಿಕವಾದ ಪ್ರೀತಿಯೇ ಸಾಕ್ಷಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಸೀಮೋನ ಎಂಬ ಫರಿಸಾಯನ ಮನೆಯಲ್ಲಿ ಯೇಸು ಸ್ವಾಮಿಗೆ ಊಟಕ್ಕೆ ಆಹ್ವಾನವಿತ್ತು ಮತ್ತು ಅದೇ ಊರಿನ ಪತಿತೆಯೊಬ್ಬಳು ಯೇಸು ಸ್ವಾಮಿ ಇದ್ದ ಸ್ಥಳಕ್ಕೆ ಬಂದು ಯೇಸುವಿನ ಹಿಂಬದಿಯಲ್ಲಿ ಅಳುತ್ತಾ ನಿಂತು ತನ್ನ ಕಂಬನಿಯಿಂದ ಅವರ ಪಾದಗಳನ್ನು ತೊಳೆದು ತಲೆ ಕೂದಲಿನಿಂದ ಆ ಪಾದಕ್ಕೆ ಮುತ್ತಿಟ್ಟು ಸುಗಂಧ ತೈಲ ಹಚ್ಚಿದಳು. ಇಲ್ಲಿ ಫರಿಸಾಯ ಸೀಮೋನ ತನ್ನ ಮನಸ್ಸಿನಲ್ಲೇ ಇವನು ನಿಜವಾಗಿ ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟುತ್ತಿರುವ ಇವಳು ಯಾರು ಎಂದು ತಿಳಿದುಕೊಳ್ಳುತ್ತಿದ್ದನು ಎಂದುಕೊಂಡ. ಪ್ರಿಯರೇ, ಇಲ್ಲಿ ಸೀಮೋನ ಫರಿಸಾಯ ಸ್ವನೀತಿವಂತನಾಗಿ ತೀರ್ಪು ನೀಡಿದ. ಇಲ್ಲಿ ಯೇಸು ಸ್ವಾಮಿ ಆತನಿಗೆ ಇಬ್ಬರು ಸಾಲಿಗರ ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅರ್ಥೈಸುತ್ತಾರೆ. ಒಬ್ಬ ಸಾಲಿಗನಿಗೆ ಇಬ್ಬರು ಸಾಲಗಾರರಿದ್ದರು. ಒಬ್ಬನು 500 ಬೆಳ್ಳಿ ನಾಣ್ಯಗಳು, ಇನ್ನೊಬ್ಬ 50 ಬೆಳ್ಳಿ ನಾಣ್ಯಗಳು. ಮತ್ತು ಇಬ್ಬರಿಗೂ ಸಾಲ ಕೊಡಲಿಕ್ಕೆ ಆಗಲಿಲ್ಲ, ತೀರಿಸಲು ಸಾಧ್ಯವಾಗಲಿಲ್ಲ. ಸಾಲಿಗನು ಇಬ್ಬರ ಸಾಲವನ್ನು ಮನ್ನಾ ಮಾಡಿದನು. ಆಗ ಯೇಸು ಸ್ವಾಮಿ ಕೇಳ್ತಾರೆ, ಯಾರಿಗೆ ಆ ಸಾಲಿಗನ ಮೇಲೆ ಹೆಚ್ಚು ಪ್ರೀತಿ? ಅದಕ್ಕೆ ಆ ಸೀಮೋನನು, ಯಾರು ಹೆಚ್ಚು ಸಾಲದಿಂದ ಬಿಡುಗಡೆ ಹೊಂದಿರುತ್ತಾನೋ ಅವನೇ ಎಂದು ತೋರುತ್ತದೆ ಎಂದನು. ಪ್ರಿಯರೇ, ಖಂಡಿತವಾಗಿ ಯೇಸುವಿಗೆ ಆ ಪತಿತೆಯ ಮೇಲೆ ಅಧಿಕ ಪ್ರೀತಿ ಕಾಣಲ್ಪಡ್ತು. ಕಾರಣ ಆಕೆ ಪ್ರೀತಿಯಿಂದ ವಿಶ್ವಾಸದಿಂದ ಯೇಸುವಿನ ಸಮೀಪ ಬಂದಳು. ತನ್ನಲ್ಲಿರುವ ಪಾಪ ಎಂಬ ಸಾಲದ ದೊಡ್ಡ ಹೊರೆ ಮನ್ನಾ ಮಾಡಲು ತನ್ನ ಸ್ವಂತ ಶಕ್ತಿಯಿಂದ ಸಾಧ್ಯವಿಲ್ಲ. ನನಗೆ ರಕ್ಷಕನ ಅವಶ್ಯಕತೆ ಇದೆ ಎಂದು ಆಕೆ ನಂಬಿ ಯೇಸುವಿನ ಬಳಿಗೆ ಬರ್ತಾಳೆ ಮತ್ತು ಮಾನಸಾಂತರ ಹೊಂದುತ್ತಾಳೆ. ಆದರೆ ಆ ಫರಿಸಾಯನು ಯೇಸುಕ್ರಿಸ್ತರಿಗೆ ಔತಣ ಏರ್ಪಡಿಸಿದ್ದೇನೆ, ತಾನೊಬ್ಬ ನೀತಿವಂತ ಮನುಷ್ಯ ಎಂದು ಎನಿಸಿರಬಹುದು. ತನ್ನನ್ನೇ ತಾನು ಅಥವಾ ಅಲ್ಲಿರುವ ಆ ಮಹಿಳೆಯನ್ನು ಆತ ಕಂಪೇರ್ ಮಾಡ್ತಾನೆ. ಆಕೆ ಪಾಪದಲ್ಲಿ ಇದ್ದಾಳೆ ಎಂದು ಜಡ್ಜ್ ಮಾಡ್ತಾನೆ. ಇಲ್ಲಿ ನಾವು ನೋಡ್ತೇವೆ, ಆತನಿಗೆ ಯೇಸು ಸ್ವಾಮಿಯ ಪ್ರೀತಿಯ ಪ್ರಕಟಣೆ ಆಗಿರಲಿಲ್ಲ. ಹೌದು ಪ್ರಿಯರೇ, ಇವತ್ತು ಯೇಸು ಸ್ವಾಮಿಯ ಪ್ರೀತಿಯ ಪ್ರಕಟಣೆ ನಮಗೆ ಆದರೆ ಮಾತ್ರ ನಾವು ದೇವರ ಮುಂದೆ ನೀತಿವಂತರೆನಿಸಿಕೊಳ್ತೇವೆ. ಇವತ್ತು 4 ಜನರಿಗೆ ಊಟ ಹಾಕೋದ್ರಿಂದ ನಾನು ಯೇಸು ಕ್ರಿಸ್ತರಿಗೆ ಔತಣ ಏರ್ಪಡಿಸಿದ್ದೇನೆ ಅಂತ ಆತ ಅಂದುಕೊಂಡ ಹಾಗೆ ಇವತ್ತು ನಾವು ಬೇರೆ ಬೇರೆ ಜನರಿಗೆ ಊಟ ಹಾಕೋದ್ರಿಂದ, ದೇವ ಮನುಷ್ಯರಿಗೆ ಊಟ ಕೊಡೋದ್ರಿಂದ ಅಥವಾ ದಾನ ಧರ್ಮ ಮಾಡೋದ್ರಿಂದ ನಮ್ಮ ಕೆಟ್ಟ ಚಟಗಳನ್ನು ಬಿಟ್ಟು, ಕುಡುಕುತನ, ಸ್ಮೋಕಿಂಗ್, ಈ ಥರ ಅಡಿಕ್ಷನಲ್ಲಿ ನಾವಿದ್ದರೆ ಅದನ್ನು ಬಿಟ್ಟು ನಾವು ಒಳ್ಳೆಯ ಸಮಾಜ ಸೇವೆ ಮಾಡೋದ್ರಿಂದ, ಒಳ್ಳೆಯ ಕಾರ್ಯಗಳನ್ನು ಮಾಡೋದ್ರಿಂದ ನಾವು ನೀತಿವಂತರಾಗೋದಿಲ್ಲ. ಈ ಕಾರ್ಯಗಳೆಲ್ಲ ಒಳ್ಳೆಯವೇ, ನಾವು ಖಂಡಿತ ಮಾಡಬೇಕು. ಆದರೆ ನಮ್ಮ ನೀತಿಯ ಕಾರ್ಯಗಳು ದೇವರ ನೀತಿಗೆ ಯಾವತ್ತೂ ಮ್ಯಾಚ್ ಆಗಲ್ಲ. ದೇವರ ನೀತಿ ಯೇಸು ಕ್ರಿಸ್ತರಾಗಿದ್ದಾರೆ. ಇವತ್ತು ನಾವು ಪಾಪಿಗಳಾದ ನಾವು ನೀತಿವಂತರಾಗಲು ಒಂದೇ ಒಂದು ಮಾರ್ಗ, ಅದು ಯೇಸು ಕ್ರಿಸ್ತರಾಗಿದ್ದಾರೆ. ಯಾವಾಗ ನಮಗೆ ದೇವರ ಪ್ರೀತಿಯ ಆಳವಾದ ಪ್ರಕಟಣೆ ಆಗುತ್ತೋ, ಯಾವಾಗ ನಾವು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಪಾಪಕ್ಕೆ ವಿಮುಖರಾಗ್ತೇವೆ, ದೇವರಿಗೆ ಅಭಿಮುಖರಾಗ್ತೇವೆ, ಆಗ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರೆನಿಸಿಕೊಳ್ತೇವೆ. ಆ ಪಾಪಿಯಾಗಿದ್ದ ಸ್ತ್ರೀಯಲ್ಲಿ ಯೇಸು ಕ್ರಿಸ್ತರ ಮೇಲೆ ಅಧಿಕವಾದ ಪ್ರೀತಿ ಆಕೆ ಅನುಭವಿಸಿದ್ಲು ಮಾತ್ರವಲ್ಲ, ಅದನ್ನು ಆಕೆ ತನ್ನ ಕಾರ್ಯರೂಪದಲ್ಲಿ ವ್ಯಕ್ತಪಡಿಸಿದ್ಲು. ನಾವು ನೋಡ್ತೇವೆ, ಆಕೆ ಉಚಿತವಾಗಿ ಪಾಪ ಕ್ಷಮೆ, ಪಾಪ ವಿಮೋಚನೆ ಮತ್ತು ಶಾಂತಿ ಸಮಾಧಾನವನ್ನು ಅನುಭವಿಸಿ ಹೋದ್ಲು. ಪ್ರಿಯರೇ, ಇವತ್ತು ನಮ್ಮಲ್ಲಿ ನೈಜ ಮಾನಸಾಂತರ ಇದೆಯಾ ಎಂದು ನಾವು ಪರಿಶೀಲಿಸಿ ನೋಡೋಣ. ಶುಭ ಸಂದೇಶವನ್ನು ಆಲಿಸಿ ಗ್ರಹಿಸಿಕೊಂಡು ದೇವರ ವಾಕ್ಯದ ಕಲಿಕೆಯೊಂದಿಗೆ ಪ್ರಿಯರೇ, ನಾವು ಆ ಪವಿತ್ರಾತ್ಮರ ಸಹಾಯದೊಂದಿಗೆ ದೇವರ ನೀತಿಯಲ್ಲಿ ಅಭಿವೃದ್ಧಿ ಹೊಂದಲು ನಾವು ನೋಡೋಣ. ಆಮೇನ್. ಪ್ರೈಸ್ ದ ಲಾರ್ಡ್.